ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ನಾನು ಲಾಗ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೋ ಸ್ವಲ್ಪ ಇವತ್ತು ಹುಷಾರಿಲ್ಲ, ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಶ್ರೇಯಾ, ಶ್ರೇಯಾ ಮೊಸರು ತೊಂಬ ಇಲ್ಲಿ ಪುಲಾವ್ ಅನ್ನ ಸಲಾಡ ಮಾಡಿದ್ದೇನೆ. ಈಗ ಪುಲಾವ್ ಅನ್ನ ಸಲಾಡ ಶ್ರೇಯಾ ಒಬ್ಳು ಊಟ ಮಾಡಿದ್ಲು, ಧನುಷಿನ ಇಲ್ಲ. ಮೊಸರು ತೊಗೊಂಬರ ಕಮ್ಮಿ ಫ್ರಿಜ್ನಾಗಿಲ್ಲ, ಫ್ರಿಜ್ನಾಗ ಇರ್ಬೇಕು ನೋಡು. ನೋಡಿ ಅದಕ್ಕಾಗಿ ಈಗ ಹೊರಗೆ ಊಟ ಮಾಡತ್ತಿದ್ದೀವಿ. ಧನುಷ ಮಲ್ಕೊಂಡು ನನಗೆ ಬರ್ತಾಯಿಲ್ಲ, ಅವನು ಬಿಡ್ಲಿ ಸ್ನೇಹಿತರೆ. ಯಜಮಾನ್ರು ನಿನ್ನೆ ಶಿವಮೊಗ್ಗಕ್ಕೆ ಹೋಗಿದ್ರಲ್ಲ, ತುಂಬಾ ಸುಸ್ತಾಗಿದೆ ಅವರಿಗೆ. ಮತ್ತು ಶಿವಮೊಗ್ಗಕ್ಕೆ ಹೋಗಿ ರಾತ್ರಿ 3:30 ಬಂದಿದ್ದಾರೆ. ಶಿವಮೊಗ್ಗಕ್ಕೆ ಹೋಗಿ ರಾತ್ರಿ 3:30 ಬಂದರು ಯಜಮಾನ್ರು. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಏರ್ಪೋರ್ಟಿಗೆ ಹೋದರು. ನಿದ್ದೆ ಇರಲಿಲ್ಲ, ಇಷ್ಟೋ ತನಕ ನಿದ್ದೆ ಇರಲಿಲ್ಲ, ಎಷ್ಟೋ ತನಕ ಮಲ್ಕೊಂಡಿದ್ರು. ಅದಕ್ಕೆ ಎಬ್ಸೋದು ಬೇಡ ಅಂತೇಳಿ ಬಿಟ್ಟಿವಿ. ಈಗ ಎದ್ರು, ಅದಕ್ಕೆ ಊಟ ಕೊಟ್ಟಾಕ್ತೀವಿ. ಶ್ರೇಯಮ್ಮ ಹೊಸಾಗಿದೆ ಅಂತ ಒಬ್ಬಳೇ ಊಟ ಮಾಡಿದ್ಲು. 3 ಗಂಟೆ ಆಗಿದೆ ಈಗ ಮಧ್ಯಾಹ್ನ. ಸ್ವಲ್ಪ ಚೂರು ಬಿಡು. ನೋಡಿ ಸಲಾಡ ಸ್ವಲ್ಪ ಮೊಸರು ಕಮ್ಮಿ ಇತ್ತು, ಅದಕ್ಕಾಗಿ ಮತ್ತೊಂದು ಚೂರು ಆ್ಯಡ್ ಮಾಡಿದ್ಲು ಶ್ರೇಯಮ್ಮ. ಇದ್ರ ಮೇಲೆ ಹಾಕಿಡ ಸೈಡ ನೋಡು. ಊಟ ಮಾಡ್ತೀವಿ, ಮಧ್ಯಾಹ್ನ ಊಟ. ಧನುಷ್ ವಾಪಸ್ ಮಲಗಿದ್ ಕಾಣಿಸುತ್ತಾರೆ, ಮತ್ತೆ ಮಕ್ಕೊಂದ ಧನುಷ್ ಮಲ್ಕೊಳಕ್ಕೆ ಸ್ನೇಹಿತರೆ ನಾವು ಊಟ ಮಾಡ್ತೀವಿ. ಮತ್ತೆ ಲಾಗನ ಮುಂದುವರಿಸ್ತೇನೆ, ಈಗ ಊಟ ಮಾಡ್ತೀವಿ. ನೋಡಿ, ಮೊದಲದಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಕಮೆಂಟ್ ಬರ್ತಾಯಿದೆ, ಒಂದು ನಾನಾಗೆ ಡಿಲೀಟ್ ಮಾಡಿದ್ದೀನಿ ಆ ಕಮೆಂಟನ್ನು ಮೊನ್ನೆ. ಯಾಕೆ ಅಂತಂದರೆ, ಯಾವ ನೋಡಿದ್ರು ನೀವು ನೈಟಿ ಮೇಲೆ ವಿಡಿಯೋ ಮಾಡ್ತೀರಿ ಅನ್ನೋದೊಂದು ಬಂದಷ್ಟೇ ಕಮೆಂಟ. ಯಾವಾಗಲೂ ನೈಟಿ ಮೇಲೆ ವಿಡಿಯೋ ಮಾಡ್ತೀರಿ ಅಂಥೇಳಿ ಬಂದಿತ್ತು, ಒಬ್ಬರು ಕಳಿಸಿದ್ರು. ನಾನಾಗೆ ಯಾಕೆಂದರೆ ಅದನ್ನು ಡಿಲೀಟ್ ಮಾಡಿದೆ, ಹೇಳಬೇಕನ್ನೋ ಕಾರಣಕ್ಕೆ. ಯಾಕೆ ಅಂದರೆ ಕೆಲಸಕ್ಕೆಲ್ಲ ಹೋಗ್ತೀವಿ, ಬಂದು ಡ್ರೆಸ್ ಸುಸ್ತಾಗಿಬಿಡುತ್ತೆ ಇಡೀ ದಿನ ಡ್ರೆಸ್ ಹಾಕ್ಕೊಂಡು. ಅದಕ್ಕಾಗಿ ಕೆಲಸಕ್ಕೆ ಹೋದಲ್ಲಿ ವಿಡಿಯೋ ಮಾಡೋದಿಲ್ಲ. ಮನೆಗೆ ಬಂದರೆ ಮನೆಯಲ್ಲಿದ್ದರೆ ಮಾತ್ರ ವಿಡಿಯೋ ಮಾಡ್ತೀನಲ್ಲ, ಅದಕ್ಕಾಗಿ ನೈಟಿ ಹಾಕೊಂಡ್ಬಿಟ್ರೆ ಒಂದೇನೋ ಈಸಾಗುತ್ತೆ. ಅದಕ್ಕಾಗಿ ನೈಟಿ ಮೇಲೆ ವಿಡಿಯೋ ಮಾಡ್ತೀನಿ. ಇದೇ ಬೇಕು ಅದೇ ಬೇಕು ಅನ್ನೋದು ನನ್ನ ತಲೆ ಇಲ್ಲ, ಹೀಗೆ ವಿಡಿಯೋ ಮಾಡಬೇಕು ಅನ್ನೋದು ಇಲ್ಲ. ಒಟ್ಟಿನಲ್ಲಿ ವಿಡಿಯೋ ಮಾಡ್ತೀನಿ ನಾನು. ಯಾಕೆ ಅಂತಂದರೆ ಸೀರೆನೇ ಹಾಕಬೇಕು, ಡ್ರೆಸ್ಸ ಹಾಕಬೇಕು, ನೈಟಿನೇ ಬೇಕು ಅನ್ನೋದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾವುದೇ ಆದರೂ ಪರವಾಗಿಲ್ಲ, ಮೈ ಮೇಲೊಂದು ಬಟ್ಟೆ ಇದೆಯಲ್ಲ ಅಷ್ಟು ಸಾಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಕೆಲಸಕ್ಕೆ ಹೋಗಿ ಬಂದು ಸುಸ್ತಾಗಿಬಿಡುತ್ತೆ, ಅದಕ್ಕೆ ಬೇಡ ಅಂಥೇಳಿ ಬಿಟ್ಟಿರ್ತೀನಿ. ಈಗ ಈ ಸೀರೆಗಳು ಸ್ಟಾಕ್ ಬಂದಿದ್ದಾವೆ, ಎಷ್ಟು ರೀಸ್ಟಾಕ್ ಆಗಿದ್ದಾವೆ. ಅದಕ್ಕಾಗಿ ನಿನ್ನೆ ನಾನು ಕಟ್ ಮಾಡಿದೆ, ಒಂದು 2-3 ಸೀರೆಗಳನ್ನ. ಹೋಗಿದ್ದಾವೆ ಇಲ್ಲ, ಇದ್ದಷ್ಟು ಸೀರೆಗಳನ್ನು ತೋರಿಸ್ತಾ ಇದ್ದೀನಿ. ಈಗೊಮ್ಮೆ ಇವನ್ನ ಸ್ಟಾಕ್ ಮಾಡಿಸಿದ್ದೆ, ಖಾಲಿ ಆಗಿದ್ದಾವೆ ನೋಡಿ ಈ ಸೀರೆಗಳು. ಇವು 1500 ಸೀರೆಗಳು. ತುಂಬಾ ಚೆನ್ನಾಗಿದ್ದಾವೆ ಈ ಸೀರೆ, ಕ್ವಾಲಿಟಿ ಮಾತ್ರ ಸೂಪರ್ ಇದೆ. ಈ ಸೀರೆದು ಫೋಟೋ ನಾನು ಆಲ್ರೆಡಿ ಶೇರ್ ಮಾಡ್ತೀನಿ ನಿಮಗೆ. ಅಂದರೆ ನಾನು ಉಟ್ಕೊಂಡ ಮೇಲೆ ನಾನು ಒಂದು ತೊಗೊಂಡಿದ್ದೀನಿ. ಅದನ್ನು ಎಲ್ಲ ಸೀರೆಗಳನ್ನು ಉಡೋದಕ್ಕಂತೂ ಆಗಲ್ಲ, ಅದಕ್ಕಾಗಿ ಇವು ರೀಸ್ಟಾಕ್ ಆಗಿದ್ದಾವೆ. ಯಾರಿಗಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. 17616852 ನನ್ನ ಫೋನ್ ನಂಬರು. ಹಾಗಾಗಿ ಅದಕ್ಕೆ ನೀವು DM ಮಾಡ್ಬೋದು, ಕಾಲ್ ಕೂಡ ಮಾಡ್ಬೋದು, ರೇಟು ಕೇಳ್ಬೋದು. ಈಗ ಯಾವ ಸೀರೆ ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿ. ಇದರಲ್ಲಿ ಒಂದು ಇಷ್ಟು ಕಲರ್ಸ್ ಇದೆ, ಇದು ಒಂದರಲ್ಲೇ ನೋಡಿ. ಇದು ರೆಡ್ಡು ಮತ್ತು ಬೇಬಿ ಪಿಂಕಲ್ಲಿದೆ, ಇದು ಚಾಕ್ಲೇಟು ಮತ್ತು ಮೆಹಂದಿ ಗ್ರೀನಲ್ಲಿದೆ. ಇವು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ ನಾವು. ಇದು ಸೀರೆ ನೋಡಿ, ಇದು ಒಂದು ಬ್ಲೂ ಕಲರಲ್ಲಿದೆ. ಹಾಗೆ ಇದರಲ್ಲಿ ಒಂದಿಷ್ಟು ಸೀರೆಗಳು ನೋಡಿ, ಕಲರ್ಸಲ್ಲಿ ನಾವು ಎಲ್ಲ ಒಂದು ಮಿಕ್ಸ್ ಮಾಡಿ ಇಟ್ಟಿದ್ದೇವೆ. ಸೇಮ್ ಇವು ಇದು ಬ್ಲೂ, ಸ್ಕೈ ಬ್ಲೂ ಬಂದಿದೆ, ಮತ್ತು ಚಾಕ್ಲೇಟ್ ಇದೆ. ಇದರಲ್ಲಿ ನೋಡಿ ಇಷ್ಟು, ಇದರಲ್ಲಿ ಈ ಕಲರ್ ಒಂದಿದೆ, ಎಲ್ಲ ಮಿಕ್ಸ್ ಮಾಡಿದ್ದೇವೆ ನಾವು ಅದಕ್ಕೆ ಇದಕ್ಕೆ ಅಂಥೇಳಿ ನೋಡಿ. ಇದು ಟೆಂಪಲ್ ಬಾರ್ಡರ್, ಹೈ ಕ್ವಾಲಿಟಿದು ಗ್ರೀನು ಬೇಬಿ ಪಿಂಕ್ ಬಾರ್ಡ್ರದ್ದು, ತುಂಬಾ ಚೆನ್ನಾಗಿದೆ ಇದು ಕಲರ್ಸ್ ಹೇಗಿದೆ ಅಂತೇಳಿ. ಮತ್ತು ಹಾಗೆ
ಗಂಡ ಬೇರುಂಡ ಸೀರೆ ಅಂತೇಳಿ ಮತ್ತೆ ರೀಸ್ಟಾಕ್ ಆಗಿದಾವೆ ನೋಡಿ. ಸಟ್ ವೆಜ್ ತರಿಸ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಇವು ಬಂದು 1300 ಇದೆ. ಇದು ಬಂದು 2300. ಇದು ಬಂದು 1500 ಇದೆ. ಇವು ಬಂದು ಕಮ್ಮಿ ನೋಡಿ, ತುಂಬಾ ಚೆನ್ನಾಗಿದಾವೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದ್ದಾವೆ. ಯಾಕೆ ಧನುಷ್? ನನ್ನ ಮಗ ನಗ್ತಾ ಇದ್ದೆ, ನಾನು ಹೇಳ್ತಾ ಇದ್ದೆ, ಯಾಕೋ ಗೊತ್ತಿಲ್ಲ ನೋಡಿ. ಇವ್ದು ಸೀರೆ ಎಲ್ಲ ಇದಂತೂ ತುಂಬಾ ನೇರಳೆ ಕಲರ್. ಇದು ನೋಡಿ ರಾಯಲ್ ಬ್ಲೂ, ತುಂಬಾ ಚೆನ್ನಾಗಿದ್ದಾವೆ ಸೀರೆಗಳು. ಒಂದಕ್ಕಿಂತ ಒಂದು ನನಗೆ ವಿಡಿಯೋ ಮಾಡೋದಕ್ಕೂ ಮನಸ್ಸಿಲ್ಲ. ಇವತ್ತು ಸ್ವಲ್ಪ ಬೇಜಾರಲ್ಲೇ ಇದ್ದೀನಿ, ಅದಕ್ಕಾಗಿ ಎತ್ತಿಡಬೇಕಿತ್ತು, ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟೊಂದು ಸೀರೆಗಳದಾವು. ಇದರಲ್ಲಿ ಇದೆ, ಈಗ ಅವೆಲ್ಲ ತೋರಿಸಿದ್ದೀನಿ. ಇದೊಂದು ಇದೆ ನೋಡಿ, ಹಾಗೆ ಇಲ್ಲೊಂದು ಇದೆ. ಹಾಗೆ ಇಷ್ಟು ಗೋಲ್ಡ್ ಕಲರ್ ಸೀರೆ ಕೂಡ ಬಂದಿದೆ ರೀಸ್ಟಾಕಲ್ಲಿ. 4 ಸೀರೆ ಒಂದೇ ಥರ ಇದೆ. ಗೋಲ್ಡು 800 ಇದೆ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೇನೆ ಸ್ನೇಹಿತರೆ. ಈಗ ಇಷ್ಟು ಸೀರೆಗಳು ಮತ್ತೆ ರೀಸ್ಟಾಕ್ ಆಗಿದ್ದಾವೆ ಎಂದು ಸೀರೆಗಳು. ಇಷ್ಟೊಂದು ಸೀರೆ ಅದಾವು. ಎಲ್ಲರೂ ಕೇಳ್ತಾರೆ, ಎಷ್ಟು ಸೀರೆ ತರಿಸ್ತೀವಿ, ಎಷ್ಟು ಸೀರೆ ತರಿಸ್ಬೇಕು, ಎಷ್ಟು ಸೇಲ್ ಆಗುತ್ತೋ ಅಷ್ಟು ಸೀರೆಗಳನ್ನು ತರಿಸ್ಬೇಕು ಸ್ನೇಹಿತರೆ. ಇಲ್ಲ ಅಂದರೆ ಮತ್ತೆ ಬೇಕಲ್ಲ, ಕಾಲ್ ಮಾಡಿ ಕೇಳ್ತಿರ್ತಾರೆ. ಸೀರೆಗಳಂತೂ ಸ್ಟಾಕ್ ಫುಲ್ ಇದೆ. ಯಾರಿಗೆಲ್ಲ ಬೇಕು, ಕಮ್ಮಿ ಪ್ರೈಸ್ದಲ್ಲಿ ಇದೆ ಮತ್ತು ಜಾಸ್ತಿ ಪ್ರೈಸ್ದಲ್ಲಿ ಇದೆ. ಎಲ್ಲ ಥರ ಸೀರೆಗಳು ಅದಾವೆ. ಹಾಗಾಗಿ ಯಾವುದೆಲ್ಲ ಬೇಕಲ್ಲ ನಿಮಗೆ, ಪ್ಲೀಸ್ ನಮಗೆ ಮೆಸೇಜ್ ಮಾಡಿ. ನಂಬರ್ ಅಂತ ಹೇಳಿದ್ದೀನಿ ನೋಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ರೇಣುಕಾ ಸಾರಿ ಹೌಸ್ ಅಂತಿದೆ. ಅಲ್ಲಿ ಸೀರೆ ಅಪ್ಡೇಟ್ ಅಂತೂ ದಿನ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರಿಗೆಲ್ಲ ಬೇಕಲ್ಲ ಅಲ್ಲಿ ಹೋಗಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದೊಂದು ಸೀರೆ ಎಷ್ಟು ಕಲರ್ಸ್ ಇದೆ ನೋಡಿ, ಇಷ್ಟು ಕಲರ್ಸ್. ಇದು ಒಂದು ಇದ್ರ ದೊಡ್ಡ ಬಾರ್ಡ್ರದು. ಇದು ಬಂದು ಗಂಡ ಬೇರುಂಡ ಇವಷ್ಟು. ಇದು ಬಂದು ಗೋಲ್ಡ್ ಸಾರಿ. ಈಗ 3 ಇದನ್ನು ತರಿಸಿದ್ದೀನಿ. ಇದು ಟೆಂಪಲ್ ಬಾರ್ಡರ್ ಸೀರೆ. ನಾನು ಈಗೊಮ್ಮೆ ತರಿಸಿದ್ದೆ ಇದನ್ನು. ಈಗ ಬೇಕಾಗಿದೆ ಇದು ಸೀರೆ ಒಬ್ಬರಿಗೆ. ಇದು ಅಂತೂ ಸಿಕ್ಕಾಪಟ್ಟೆ ಹೈ ಕ್ವಾಲಿಟಿ ನೋಡಿ ಸೀರೆ. ತುಂಬಾ ಚೆನ್ನಾಗಿದೆ, ಮಸ್ತಾಗಿದೆ. ಬ್ಲೌಸ್ ಕೂಡ ಇದೇ ಥರ ಬಂದಿದೆ, ಪಲ್ಲುನೂ ಕೂಡ ಇದೇ ಥರ ಇದೆ. ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನಮ್ಮ ನಂಬರ್ ಆವಾಗಲೇ ಹೇಳಿದ್ದೀನಿ ನಾನು. ಮತ್ತು ಇದರಲ್ಲಿ ಬುಟ್ಟ ಕೂಡ ಡಿಸೈನ್ ತುಂಬ ಚೆನ್ನಾಗಿದೆ. ಇದರದ್ದು ಬುಟ್ಟದ್ದು ನೋಡಿ ಎಷ್ಟು ಚಿಕ್ಕದಾಗುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಈಗ ಇವನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೇನೆ. ರೇಣುಕಾ ಸಾರಿ ಹೌಸಲ್ಲಿ ಕೂಡ ಈಗ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದರ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ಕೋತೇನೆ ನಾನು ಸ್ನೇಹಿತರೆ. ಮಧ್ಯಾಹ್ನ ಸೀರೆ ವಿಡಿಯೋ ಮಾಡಿದ ಮೇಲೆ ಏನೂ ಮಾಡಲೇ ಇಲ್ಲ ನಾವು. ನನ್ನ ಮಗ ನೋಡಿ ಇಲ್ಲಿದೆಲ್ಲ ಮಣ್ಣು ತಂತಂದು ಹೇಗೆ ಇಲ್ಲೆಲ್ಲ ಹಾಕ್ತಾ ಇದ್ದಾನೆ. ಬೈಸ್ಕೊತಾನಂತ ಕಾಣಿಸುತ್ತೆ. ಆ ಕಡೆ ಇಳುವಾಗಿದೆ, ಈ ಕಡೆ ಏರ್ ಮಾಡಿದ್ದಾನೆ, ಬೈಸ್ಕೊಂಡ್ಬಿಡ್ತಾನೆ. ಇದಕ್ಕೆಲ್ಲ ಸಿಮೆಂಟ್ ಹಾಕಬೇಕಿತ್ತು ರೂಮಿಗೋಸ್ಕರ ನಾವು ಬಿಟ್ಟಿವಿ. ಇದಾದಮೇಲೆ ಅವನು ಏನು ಕಾರ್ಬಾರ್ ಮಾಡ್ತಾ ಇದ್ದಾನೆ ಅಂಥೇಳಿ ಬನ್ನಿ ಇಲ್ಲಿ ತೋರಿಸ್ತೀನಿ. ಏನು ಮಾಡತ್ತೀರಿ ಸರ? ಹಾಂ, ಏನು ಮಾಡತ್ತಿಪ್ಪ? ಓಹ್, ಹೊಂಡ ಮುಚ್ಚಿಬಿಟ್ಟೇನ ಅದನ್ನೆಲ್ಲ ನೋಡಿ. ಹೊಂಡ ಎಲ್ಲ ಫಿನಿಶ್ ಮಾಡೇ ಬಿಟ್ಟ ನನ್ನ ಮಗ. ಇದು ಹೊಂಡ ಯಾಕೆ ಅಂತಂದರೆ ಬಾಳೆಗಿಡ ನಡಲಿಕ್ಕೆ ಅಂತೇಳಿ ಮಾಡಿದ್ದೀವಿ. ಇಲ್ಲಿ ಬಾಳೆಗಿಡ ನಡಲ್ಲ ಈಗ, ಆಮೇಲೆ ಬೇಕಾದ್ರೆ ಇಲ್ಲಿ ಸೈಡಿಗೆ ಅದು ನಟ್ಕೋತೀವಿ. ಈಗಿನ ಪುರ್ತಕ ಇಲ್ಲಿ ರೂಮ್ ಬರುತ್ತೆ ನಮ್ಮದು. ಅದಕ್ಕಾಗಿ ಈ ಹೊಂಡದಿಂದನೇ ಸ್ಟಾರ್ಟ್ ಮಾಡಿದರೆ ಮುಂದೆ ಬರ್ತಿತ್ತು. ಬೇಡ ಅಂಥೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಅಂಥೇಳಿ ಅದಕ್ಕೆ ಹೊಂಡ ಮುಚ್ಚಿವಿ. ಇಲ್ಲಿಂದ ಸ್ವಲ್ಪ ಪಾಯ ತೆಗಿತಾರಂತೆ. ಹಾಗಾಗಿ ಇದು ಹೊಂಡ ಮುಚ್ಚಲಿಕ್ಕೆ ಹೇಳಿತ್ತು ನಮ್ಮ ಸರ್ಗೆ. ಆ ಕಸ ಅದ್ರಾಗ ನಾಚಿಕೆ ಮುಳತೆ ಕಡೆ ತೆಗಿಯಪ್ಪ, ಅದು ಇದಾಗುತ್ತೆ. ಇನ್ನೊಂದಿಷ್ಟು ಸರಸ್ ಮಣ್ಣು. ಅದಕ್ಕಾಗಿ ನೋಡಿ ಇವನು ಈ ಕೆಲಸ ಮಾಡ್ತಾಯಿದ್ದಾನೆ. ಮಾಡಿದ ತಕ್ಷಣ ನಿಂತ್ಕೊಳ್ಳಲ್ಲ, ಸ್ನಾನಕ್ಕೆ ಓಡಿ ಹೋಗ್ತಾನೆ. ಹಾಗೆ ಇಲ್ಲಿ ಬಾಳೆ ಗಿಡಗಳು ಸಸಿ ಎಲ್ಲ ಬಂದಾವೆ ನೋಡಿ. ಒಬ್ಬರಿಗೆ ಸಸಿ ಬೇಕಾಗ್ಯಾವ, ಸಸಿ ಕೊಡಬೇಕು ಸ್ನೇಹಿತರೆ. ಇವನು ಇಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಬನ್ನಿ ಇಲ್ಲಿ ನಿಮಗೆ ಒಂಚೂರು ಮಳೆ ಬಂದರೆ ಯಾವ ಥರ ಹೋಲ್ ಬರುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರು. ಸಿಕ್ಕಾಪಟ್ಟೆ ಹುಲ್ಲು ಬಂದಿದೆ. ಇದು ಬಂದು ಬಳ್ಳಿ ಅನ್ನಿಸ್ತಾ ಇದೆ ನಿಮಗೆ, ಬಳ್ಳಿ ಅಲ್ಲ. ಇದು ಬಂದು ಏನು ಗೊತ್ತಾ, ಪ್ಯೂರ್ ಜವಾರಿ ಹಾಗಲ ಬಳ್ಳಿ. ಅದ್ರ ಸಿಕ್ಕಾಪಟ್ಟೆ ಕಾಯಿ ಆಗಿದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಇದರೊಳಗಡೆ ಇದು ಪ್ಯೂರ್ ಜವಾರಿ, ಹೈಬ್ರಿಡ್ ಅಲ್ಲ, ಯಾವುದೂ ಅಲ್ಲ. ಮೊನ್ನೆ ಬಂದರೆ ಎಲ್ಲ ಹಣ್ಣಾಗಿತ್ತು ಕಾಯಿ ನೋಡಿ. ಎಲ್ಲ ಬಳ್ಳಿ ಹಬ್ತಾ ಇದೆ.
ಬಿಸಿಲಿಗೆ ಈ ಥರ ಆಗಿಬಿಟ್ಟಿದೆ ಇದು. ನಾನೇನು ಇದನ್ನೇನು ಯೂಸ್ ಮಾಡಿಲ್ಲ, ಯಾಕೆ ಸುಮ್ಮನೆ ಇದು ಯಾವುದು ಅಂಥೇಳಿ. ಆದರೆ ಜವಾರಿ ಇದೆ ಅಂತಂದರು ನಮ್ಮ ಮನೆಯವರು. ಹಾಗೆ ಇಲ್ಲಿ ವಿಡಿಯೋ ಮಾಡ್ತಾಯಿದ್ನಲ್ಲ, ಅದಕ್ಕಾಗಿ ಬಂದೆ ಸ್ನೇಹಿತರೆ. ಮಳೆ ಬರೋ ಥರ ಆಗಿದೆ, ಗೊತ್ತಿಲ್ಲ, ಮಳೆ ಬಂದರೆ ಒಳ್ಳೆಯದು. ನಮಗೆ ಮಳೆ ಬರೋ ಥರ ಆಗಿದೆ ಫುಲ್ಲು. ಮಳೆ ಬಂದ್ರೇ ಒಳ್ಳೆಯದು. ಈಗ ಏನಾದರೂ ಸಾಯಂಕಾಲಕ್ಕೆ ಏನು ಮಾಡೋಣ ರೀ ಸಾಯಂಕಾಲ ಊಟಕ್ಕೆ? ಏನು ಮಾಡೋಣ ರೀ ರಾತ್ರಿ ಊಟಕ್ಕೆ? ಜೋರ್ಲೆ ಮಾತಾಡು. ಗೆಣಸಿನಕಾಯಿ ಬಜ್ಜಿ ಅಂತ. ಈಗ ಬಜ್ಜಿ ಬೇಕಾಗಿ ಅವನಿಗೆ ನೋಡಿ, ಇವನಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ, ಅವ್ರ ಅಪ್ಪನಿಗೆ ತುಂಬಾ ಇಷ್ಟ. 1-2 ಗೆಣಸಿಕಾಯಿ ಅದಾವೆ, ಮಾಡಿಬಿಡ್ತೇನೆ ಬಿಡು. ಅದನ್ನೇ 1-2 ಗೆಣಸು ಸ್ನೇಹಿತರೆ, ಅದನ್ನೇ ಮಾಡಿಬಿಡ್ತೇನೆ. ಹಾಗೆ ನಮ್ಮ ಅಮ್ಮರ ಮನೆಗೂ ಸ್ವಲ್ಪ ತೊಗೊಂಡು ಹೋಗ್ಲಿಕ್ಕೂ ಆಗುತ್ತೆ. ಈಗ ಇದನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇ ಇದನ್ನು ಮಾಡಿ ಸ್ನೇಹಿತರೆ, ನಮ್ಮ ಸೀರೆಗಳು ಯಾರಿಗಾದರೂ ಬೇಕಾದರೆ ಕಮೆಂಟ್ ಹಾಕಿ ಅಂತಲೇ ಕೇಳ್ಕೊತೇನೆ ಪ್ಲೀಸ್, ದಯವಿಟ್ಟು. ಈಗ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ. ಗಿಡ ನಾಳೆ ಅಥವಾ ನಾಡಿದ್ದು, ಇವತ್ತೇನಾಗಲ್ಲ, ನಾಳೆ ಅಥವಾ ನಾಡಿದ್ದು ಕಟ್ ಮಾಡ್ತೀನಿ ಎಲ್ಲ. ಯಾಕಂದರೆ ಕೆಲಸ ಮಾಡಿ ನನಗೂ ಒಂಥರ ಸುಸ್ತಾಗ್ತದೆ. ಈಗ ಒಳಗೆ ಹೋಗ್ತೀನಿ, ಕೆಲಸ ಉಂಟು. ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ನಾನು ನನ್ನ ಮಗ ಸೇರಿ ಅಲ್ಲಿ ಕೂತ್ಕೋತೀವಿ ನೋಡಿ. ಚೇರ್ ಮೇಲೆ ಒಬ್ಬರು, ಸ್ಟೂಲ್ ಮೇಲೆ ಒಬ್ಬರು. ಅದು ತೆಂಗಿನ ಗಿಡ ಗರಿ ಕೆಳಗೆ ಬರುತ್ತೆ. ಸ್ಕೂಟ್ರ್ ಹಚ್ಚಿದರೆ ಆ ಕಟ್ಟಿಗೆ ತೆಗಿತೀವಿ, ಕೆಳಗೆ ಬರುತ್ತೆ. ನಮ್ಮ ಮನೆಯವ್ರು ಇಲ್ಲಾಂದರೆ ಆ ಕಟ್ಟಿಗೆ ಹಚ್ಚಿ ಅದನ್ನು ಗರಿ ಮೇಲೆ ಮಾಡಿ ಅಲ್ಲಿ ಕೂತ್ಕೊಳ್ತೇವೆ. ಈಗ ಬಜ್ಜಿ ಮಾಡೋಣ ಬನ್ನಿ, ಟೈಮ್ ಆಗಿದೆ ಆಲ್ರೆಡಿ. ಬಜ್ಜಿ ಮಾಡೋಣ. ನಮ್ಮ ಮೆಣಸಿನ ಗಿಡಕ್ಕೆ ನೋಡಿ ಇರುವೆ ಈ ಥರ ಹುಳ ಬರ್ತಾಯಿದ್ದಾವೆ. ಇವು ಯಾವ ಹುಳ ಅಂಥೇಳಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್, ಯಾರಿಗಾದರೂ. ಎಷ್ಟು ತೋರದ ನೋಡಿ ಎಲ್ಲ ಗಿಡಗಳಿಗೆ. ಅದಕ್ಕೆ ಇವನ್ನೆಲ್ಲ ಈಗ ತೆಗೆದು ಬೇಸಾಡಿಬಿಡ್ತೀನಿ. ನಾಳೆ ಕಟ್ ಮಾಡಿ ಬೇರೆ ಬೀಜ ಹಾಕಬೇಕು. ಪಪ್ಪಾಯಿ ಸಸಿ ಅಂತ ಸಿಕ್ಕಾಪಟ್ಟೆ ಬಂದುಬಿಟ್ಟು. ಇಲ್ಲಿ ಪಪ್ಪಾಯಿ ಸಸಿನದಾವು, ಇಲ್ಲಿ ಪಪ್ಪಾಯಿ ಸಸಿನದಾವು, ಇಲ್ಲಿ ಪಪ್ಪಾಯಿ ಸಸಿನದಾವು. ಬನ್ನಿ ಇಲ್ಲಿ ತೋರಿಸ್ತೇನೆ ನಿಮಗೆ. ಪಪ್ಪಾಯಿ ಸಸಿ ನೋಡಿ ಎಷ್ಟು ಬಂದಿದೆ. ಹಾಗೆ ಇಲ್ಲಿ ಪಪ್ಪಾಯಿ ಸಸಿ, ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಪುದೀನ ಒಳ್ಳೆಯದು, ರೋಗ ಬಂದಿದೆ. ಇಲ್ಲಿ ಯಾವುದಕ್ಕಾದ್ರೂ ಆಗುತ್ತೆ, ಒಳ್ಳೇದು ಬಂದಿದೆ. ಹಾಗಾಗಿ ಈಗ ಬಜ್ಜಿ ಮಾಡೋಣ ಬನ್ನಿ. ನೋಡಿ ಇಲ್ಲಿ ಕಡಲೆ ಹಿಟ್ಟು ತಂದಿದ್ದೇನೆ. ಅದಕ್ಕೆ ಸ್ವಲ್ಪ, ಅಂದರೆ ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದು ಗೆಣಸಿನ ಬಜ್ಜಿ ಮಾಡಲಿಕ್ಕೆ ನಾನು ಗೆಣಸನ್ನು ಆಲ್ರೆಡಿ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ. ಇದು ಒಂಥರ ನಮ್ಮದು ಬ್ಯಾಡಿಗೆ ಮೆಣಸು, ಪ್ಯೂರ್ ಬ್ಯಾಡಿಗೆ ಮೆಣಸು, ರೆಡ್ ಕಲರ್, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಚಿಲ್ಲಿ ಪೌಡರ್, ನಾವು ಉತ್ತರ ಕರ್ನಾಟಕದ ಮಸಾಲೆ ಕೊಡ್ತಿರ್ತೀವಲ್ಲ, ಮಸಾಲೆ ಖಾರ, ಆವಾಗ ಎತ್ತಿಟ್ಟೊಂದಿರೋಂಥದ್ದು. ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ನಾವು ನಿಧಾನಕ್ಕೆ ಇದನ್ನು ಕಲಿಸ್ಬೇಕಾಗತ್ತೆ, ಗಂಟಿಲ್ಲದ ಹಾಗೆ. ಯಾವುದು ಬಟಾಟಿ ಬಜ್ಜಿ ಮತ್ತು ಗುಲಾಬು ಎಲ್ಲ ಮಾಡ್ತಿರ್ತೀವಿ ನೋಡಿ, ಅದೇ ಥರನೇ ಸೇಮ್ ನೋಡಿ. ನಾನು ಮೋಟ್ರ್ ಚಾಲು ಮಾಡಿದ್ದೀನಿ, ನೀರು ಏರಿಸ್ತಾ ಇದ್ದೀನಿ. ಇಷ್ಟು ಗಟ್ಟಿಯಾದರೆ ಸಾಕು ನಮಗೆ ಹಿಟ್ಟು. ತುಂಬ ಗಟ್ಟಿಯಾದರೆ ಬಜ್ಜಿ ತುಂಬ ಗಟ್ಟಿ ಅಕ್ಕವು, ಚೆನ್ನಾಗಿರಲ್ಲ ನೋಡಿ. ಇಲ್ಲಿ ಒಂದು ನಾನು ಎದ್ದು ತೋರಿಸ್ತೇನೆ, ಇಷ್ಟಾದರೆ ಸಾಕು. ಹಾಗಾಗಿ ಇದೇ ಇಷ್ಟು ಗಟ್ಟಿ ಇರಲಿ. ಈಗ ಎಣ್ಣೆ ಕಾಯಲಿಕ್ಕೆ ಇಡ್ತೀನಿ. ಹಿಟ್ಟು ಕೂಡ ರೆಡಿ ಇದೆ ಸ್ನೇಹಿತರೆ. ಇಲ್ಲಿ ನಾನು ಏನು ಗೆಣಸು ಮೇಲ್ಗಡೆದ್ದು ಸಿಪ್ಪೆ ತೆಗೆದು ಈ ಥರ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಬಜ್ಜಿ ಹಾಕ್ತೇನೆ ಬನ್ನಿ. ನೋಡಿ ಇಲ್ಲಿ ಆಲ್ರೆಡಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ನಾನು. ಎಣ್ಣೆ ಕೂಡ ಕಾದಿದೆ. ಇಲ್ಲಿ ನಾನು ಗೆಣಸುಗಳನ್ನು ಹಿಟ್ಟಿಗೆ ಹಾಕೋತೇನೆ ಒಂದೊಂದೇ. ನೋಡಿ ಇಲ್ಲಿ ಈ ಥರ ಹಿಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೇನೆ. ಒಂದೊಂದೇ ಎದ್ದು ಎಣ್ಣೆ ಹಿಟ್ಟಲ್ಲಿ ಎದ್ದು ನಾನಿಲ್ಲಿ ಈ ಥರ ಬಜ್ಜಿ ಹಾಕ್ತಾ ಹೋಗ್ತೀನಿ. ಎಲ್ಲವನ್ನು ಇದೇ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಕಂಡ್ರೂ ಪರವಾಗಿಲ್ಲ, ಎಲ್ಲದಕ್ಕೂ ಹಿಟ್ಟು ಹತ್ತಬೇಕಂತೇನಿಲ್ಲ. ಅದೊಂಥರ ಟೇಸ್ಟಾಗಿ ಕೊಡುತ್ತೆ ನೋಡಿ. ನನ್ನ ಮಗನಿಗೆ ಸಾಯಂಕಾಲ ಈ ಥರ ಬೇಕು, ಏನಾದರೂ ಒಂದು ಕೆಲಸ ಮಾಡಿದರೆ ಒಂದು ತಿಂಡಿ ಬೇಕು. ಮಕ್ಕಳು ರಜೆ ಇದೆಯಲ್ಲ ಈಗ, ಹಾಗಾಗಿ ಹೇಳ್ತಾರೆ. ನಾನು ಈ ಗೆಣಸು ತುಂಬ ದಿನ ಆಯಿತು, ಏನು ಹಾಗೆ ಇಟ್ಬಿಟ್ಟಿದ್ದೆ. ಅವ್ನು ನೆನಪು ಮಾಡಂಟ್ಲೆ ನಾನು ಮಾಡ್ತಾಯಿದ್ದೀನಿ ನೋಡಿ. ಗೆಣಸಿನ ಬಜ್ಜಿ ತುಂಬ ಟೇಸ್ಟಿ ಮಾತ್ರ ಇದು.
ಸ್ವೀಟ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕಿರ್ತೀವಲ್ಲ ಖಾರವಾಗಿ ಥರ ಚೆನ್ನಾಗಿರ್ತವೆ. ನಾನು ತುಂಬ ದಿನ ಆಯಿತು ನಮ್ಮ ಅಮ್ಮರ ಮನೆ ಕಡೆನೂ ಹೋಗಿಲ್ಲ, ಹೋಗಿ ಬರ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು ಇದರೊಳಗಡೆ. ನೋಡಿ ಈಗ ಒಂದೆರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ. ಈಗ ತಿರುಗಿಸಿ ಹಾಕ್ಕೊಂಡ್ಬಿಡ್ತೀನಿ ಒಂದೊಂದೇ ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಾನೇನು ಸೋಡಾ ಪುಡಿ ಹಾಕಿಲ್ಲ, ಏನೂ ಇಲ್ಲ. ಹಿಟ್ಟು ಚೆನ್ನಾಗಿ ರೌಂಡ್ ಶೇಪ್ ಮಾಡಿ ಕಲಿಸ್ಬೇಕು, ಉಬ್ಬಿ ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ. ಎಲ್ಲವನ್ನು ಇದೇ ಥರ ಈಗ ತಿರುಗಿಸ್ಬಿಟ್ಬಿಡ್ತೀನಿ. ಮತ್ತು ತುಂಬ ಹೊತ್ತೇ ನೀವು ಬೇಯುವಂಥ ಅವಶ್ಯಕತೆ ಇರಲ್ಲ. ನೋಡಿ ಈಗ ಎಲ್ಲವನ್ನು ತಿರುಗಿಸಿದ್ದೀನಿ. ಈ ಸೈಡು ಚೆನ್ನಾಗಿ ಬೆಂದರೆ ಸಾಕು, ಕರೆದ್ರೆ ಎಣ್ಣೆಯಲ್ಲಿ. ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದ್ದಾವೆ. ನಾನು ಇವನ್ನ ತಗೊಂಡ್ಬಿಡ್ತೀನಿ ಒಂದು ಪ್ಲೇಟಿಗೆ. ಇದೇ ಥರ ಸಿಂಪಲ್ಲಾಗಿ ಗೆಣಸಿನ ಬಜ್ಜಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ನಾವು ಉಳಿದಿರೋವಂಥದ್ದೆಲ್ಲ ಗೆಣಸುಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಈಗ ಲೇಟ್ ಆಗುತ್ತೆ ನನಗೂ ಕೂಡ ಹೋಗಲಿಕ್ಕೆ. ಬೇಗ ಬೇಗ ಮಾಡಿ ಎಲ್ಲ ಎತ್ತಿಟ್ಟು ಹೋಗ್ತೀನಿ. ಯಜಮಾನ್ರು ಬರ್ತಾರೆ ಅಷ್ಟರಲ್ಲಿ. ಕತ್ಲೆ ಕೂಡ ಆಗ್ಲಿಕ್ಕೆ ಬಂತು ನೋಡಿ. ಈಗ ನೋಡಿ ಗೆಣಸಿನ ಬಜ್ಜಿ ಸೂಪರಾಗಿದ್ದಾವೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಇದನ್ನು ಮಾಡಿದ್ವಲ್ಲ, ಗೆಣಸಿನ್ಕಾಯಿ ಬಜ್ಜಿ ಕರೆದ್ನೆಲ್ಲ. ಬಜ್ಜಿ ಕರೆದ ಮೇಲೆ ಸ್ವಲ್ಪ ಹಿಟ್ಟು ಉಳಿತಲ್ಲ ಅಂಥೇಳಿ ಅದ್ರಾಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದೆ. ಸುಮ್ಮನೆ ಅದು ಹಿಟ್ಟು ವೇಸ್ಟ್ ಆಗುತ್ತಲ್ಲ, ಯಾಕೆ ಅಂಥೇಳಿ. ಈಗ ಯಜಮಾನ್ರು ಬಂದಾರು, ಹೋಗಬೇಕು ನಮ್ಮ ಅಮ್ಮರ ಮನೆಗೆ, ಬೇಗ ರೆಡಿಯಾಗೋ ಅಂತ ಬೈತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರಿಗಾದರೂ ಗೆಣಸಿನಕಾಯಿ ಬಜ್ಜಿ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹಾಗೆ ಸೀರೆಗಳು ಕೂಡ ಫುಲ್ ವಿಡಿಯೋ ತೋರಿಸಿದ್ದೀನಿ. ಯಾರಿಗಾದರೂ ಇಷ್ಟ ಆಗಿದರೆ ಬೇಕಾದ್ರೆ ಫೋನ್ ನಂಬರ್ ಕೂಡ ನಾನು ಹೇಳಿದ್ದೀನಿ ಅದರೊಳಗಡೆ. ಯಾರಿಗಾದರೂ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಬಿಡಬೇಡಿ ಸ್ನೇಹಿತರೆ. ಮತ್ತು ಸೀರೆ ಬೇಕಾದರೂ ಕೂಡ ಕಾಲ್ ಮಾಡಿ ಹೇಳಿ. ಈಗ ಡಬ್ಬಿ ಇಟ್ಕೊಂಡಿದ್ದೀನಿ, ಡಬ್ಬಿಗೆ ಹಾಕ್ಕೊಂಡು ಹೋಗ್ತೇನೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ